ಇನ್ನೂ ಸ್ವಲ್ಪ ಒಳಗೆ ಹೋಗ್ಬಿಡಿ ಹೋಗಿ ಅಣ್ಣ ಹೋಗಿ. ನಮಸ್ಕಾರ ಬಂಧುಗಳೇ, ನಾವು ಪ್ರಶ್ನೆ ಕೇಳ್ತೀವಿ, ಅವ್ರಿಗೆ ಹೇಳಿ ಆಯ್ತಾ. ಈಗ ಅವ್ರಿಗೆ ನೋಡೋರಿಗೆ ಸ್ವಲ್ಪ ಇದು ಗೊತ್ತಾಗಬೇಕು. ಬಂಧುಗಳು ನಮಸ್ಕಾರ. ನಾವು ಇಂದು ಸೈಡಿಗೆ ಬನ್ನಿ, ನಮ್ಮವ್ರು ಎಲ್ಲರೂ ನಮ್ಮವರೆಲ್ಲ ಇದು ಒಳಗಡೆ ಬಂದ್ಬಿಡಿ. ಕೇರ್ಪುರಂ ಕ್ಷೇತ್ರದ ದೇವಚಂದ್ರ ವಾರ್ಡ್ನ ಮಸೀದಿ ರಸ್ತೆಯಲ್ಲಿದ್ದೀವಿ. ಇಲ್ಲೊಂದು ನ್ಯಾಯಬೆಲೆ ಅಂಗಡಿ ಇದೆ. ಈ ನ್ಯಾಯಬೆಲೆ ಅಂಗಡಿಗೆ ಸಂಬಂಧಪಟ್ಟಂತಹ ನಮ್ಮ ಎಲ್ಲ ಪ್ರಜೆಗಳು ಹಲವಾರು ದಿನಗಳಿಂದ ಸಮಸ್ಯೆ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು ನಾವು ಬಂದಿದ್ದೀವಿ. ಇಲ್ಲಿ ಅವ್ರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಮತ್ತು ಅಕ್ರಮಗಳ ಬಗ್ಗೆ ಅವರ ಮಾತನಾಡೇ ಕೇಳೋಣ. ಒಂದ್ ನಿಮಿಷ ಈ ಕಡೆ ಬಮ್ಮ. ಒಂದ್ ನಿಮಿಷ ಆಯ್ತು, ಇರೋ ಒಂದ್ ನಿಮಿಷ ಹೇಳ್ತೀನಿ. ನಿಮ್ಮ ಹೆಸರೇನು? ಪಾರ್ವತಮ್ಮ. ಈಗ ನೀವು ನಿಮ್ ಹತ್ರ ಇರುವ ಕಾರ್ಡ್ ಯಾವ್ದು? ಬಿಪಿಎಲ್ ಕಾರ್ಡ್ ಇದ್ರು ನ್ಯಾಯಬೆಲೆ ಅಂಗಡಿಯವರು ಏನ್ ಮಾಡ್ತಿದ್ದಾರೆ ಹೇಳಿ? ಎಲ್ಲ ಟೋಕನ್ ಕೊಡ್ತಾರೆ, ಸ್ಟೇಜ್ ಅನ್ಕಂತಾರೆ, ಸರ್ವೆ ಡೌನ್ ಅಂತಾರೆ. ನಾಳೆ ಬಂದು ಇವತ್ತು 5 ದಿವಸ ಶುಗರ್ ಪೇಷಂಟ್ ಹಾಸ್ಪಿಟಲ್ ಕಣ್ಣು ಕಾಣ್ತಾ ಇಲ್ಲ. ಎಲ್ಲಾದ್ರೂ ಬಂದು ಟೆಸ್ಟ್ ಮಾಡಿ ನಮ್ಮ ಮನೆಯಾಗ ನಮ್ಗೆ ಅಕ್ಕಿ 5 ದಿವಸದಿಂದ ಅಕ್ಕಿ ಕೊಡ್ತಾ ಇಲ್ಲ. 5 ದಿವಸ ಭಾನುವಾರ ನೆನ್ನೆ ಬಂದು ವಾಪಸ್ ಹೋದ್ರೆ ಬೆಳಗ್ಗೆ ಬಂದು ಈಗಲೂ ಕ್ಯೂವಾಗ ಚೀಲ ಇಟ್ಟು ಬಂದಿದ್ದೀರಿ. ವಾಸಿಂಪುರಕ್ಕೆ ಹೋಗಿದ್ರಿ, ಪೋಸ್ಟ್ ಆಫೀಸ್ ಕೇರ್ಪುರಕ್ಕೆ ಹೋಗಿದ್ರಿ, ಸಾಯಿಬಾಬು ಎಲ್ಲಾ ರೌಂಡ್ ಹಾಕೊಂಡು ಮತ್ತೆ ಇಲ್ಲೇ ಬಂದಿದ್ದೀರಿ. ನಾವ್ ಹೆಂಗೆ ಹೋಗ್ಲಿ? ನಿಮ್ದು ಇದೆ ಅಲ್ಲ, ಅವ್ರದ್ದು ದೀಪಾ ಕಾರ್ಡ್ ಎಲ್ಲೇ ಇದೆ ಇರ್ಲಿ, ಅವ್ರು ಎಲ್ಲೇ ಇದ್ರು ಸರ್ಕಾರದ ನಿಯಮ ಏನು ಗೊತ್ತಾ? ನಮ್ಗೆ ಯಾಕೆ ಅಕ್ಕಿ ಕೊಡ್ತಾ ಇಲ್ಲ? ನ್ಯಾಯ ಎಲ್ಲೋಗೈತೆ? ನಮ್ಮ ಅಮ್ಮನ್ಗೆ 2 ಕಾಲಿಲ್ಲ, 20 ತಿಂಗಳು ಇವಾಗ ಬನ್ನಿ ನಾಳೆ ಬನ್ನಿ ಹೇಳ್ತಾನೆ ಇರ್ತಾರೆ. 2 ಕಾಲಿಲ್ಲವರು ಬಂದ್ರೇನು ಸರ್ವೆ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂದೇಬಿಟ್ಟು ಹೇಳಿ ಕಳಿಸ್ತಾರೆ. ಬಂದು ಕ್ಯೂ ನಲ್ಲಿ ನಿಂತ್ಕೊಂಡ್ರೆ ಇಟ್ಕೊಂಡು ತಳ್ಬಿಡ್ತಾರೆ. ಅವ್ರು ಬೇಕಾಗಿರೋರು ಕಾರ್ಡ್ಗಳು ಎಲ್ಲ ತಂದು ಜೇಬ್ನಲ್ಲಿ ಇಟ್ಕೊಂಡು ಒಳಗಡೆ ಎಷ್ಟು ಜನ ಬೇಕಷ್ಟು ಜನಕ್ಕೆ ಈಗ ಹಳೆ ಕಾರ್ಡ್ ಇದೆ ಅವ್ರೆಲ್ಲ ಬರಿಬೇಕು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕಂತ ಎಲ್ಲ ಬರ್ಕೊಂಡ್ಬಿಟ್ಟು ಆಮೇಲೆ ಅಕ್ಕಿ ಬೆಳಗ್ಗೆನೆ ಬಿಲ್ ಮಾಡಿರ್ತಾರೆ, ಬೆಳಗ್ಗೆ ಸಾಯಂಕಾಲ ಕೊಡ್ತಾರೆ. ನಾವೇ ವಾಪಸ್ ಹೋಗ್ಬೇಕು. ಒಂದ್ ನಿಮಿಷ ಹೆಬ್ಬೆಟ್ಟಿಗೆ 20 ರೂಪಾಯಿ ತಗೊಳ್ತಾರ? ಅದು 20 ರೂಪಾಯಿ ತಗೊಂತಾರೆ. 2 ಕೆಜಿ ಅಕ್ಕಿ ಬೇರೆ ತಂದು ಕೊಡ್ತಾರೆ. ಒಂದ್ ನಿಮಿಷ ಇಲ್ಲಿ ಕೇಳಿ. ಈಗ ನಿಮಗೆ ಬಿಪಿಎಲ್ ಕಾರ್ಡ್ಗೆ ಒಬ್ಬರಿಗೆ ಈಗ 10 ಕೆಜಿ ಕೊಡ್ಬೇಕು, 8 ಕೆಜಿ ಕೊಡ್ತಾರೆ. ನೀವ್ ಹೇಳಿ, ನಿಮ್ಮ ಹೆಸರೇನು? ಯಾಕೆ ಅಷ್ಟು ಕಡಿಮೆ? ಯಾಕೆ ಅಂತ ಅದೇ ನಾವು ಕೇಳಕ್ಕೆ ಬಂದಿರೋದು. 10 ಕೆಜಿ ಕೊಡ್ಬೇಕು ಅಂತ ಹೇಳ್ತಾರೆ. 2 ಕೆಜಿ ಕಮ್ಮಿ, 8 ಕೆಜಿ ಕೊಡ್ತಾರೆ. ತೂಕನ ಕಡಿಮೆ. ಕೊಡೋದೇ ಇಲ್ಲ. ಇಲ್ಲಿಗೆ ಆದ್ಮೇಲೆ ಕೊಟ್ಟು ಬೇರೆ ಎಷ್ಟು ದಿವಸ ಅಲ್ಲ, ಅಕ್ಕಿ ಖಾಲಿ ಆಗೋವರ್ಗುನು ಅವ್ರು ಬೆಳಿಗ್ಗೆ ಸಾಯಂಕಾಲ ಆಗ್ಲೇಬೇಕು. ಅದ್ರಲ್ಲೂ ಸರ್ವೆ ಇಲ್ಲ. ನನ್ನ ಹೆಸರು ಫಾತಿಮಾ ಬಾನು ಅಂತ. 1 ನಿಮಿಷ 5 ನಿಮಿಷಕ್ಕೆ ಎದ್ದಿ ಹೊಂಟೋಗ್ತಾರೆ. ಸರ್ವೆ ಇಲ್ಲ, ಸರ್ವೆ ಡೌನ್ ಐತೆ ಅಂತಾರೆ. ಕಾದಿ ಹೋಗ್ಬೇಕು. ನಮ್ಗೆ ರೇಷನ್ ಸರಿಯಾಗಿ ಸಿಗ್ತಾ ಇಲ್ಲ. 1 ತಿಂಗಳು ಸಿಕ್ಕಿದ್ರೆ 2 ತಿಂಗಳು ಸಿಕ್ಕಲ್ಲ. 1 ತಿಂಗಳು ಸಿಕ್ಕಿದ್ರೆ 2 ತಿಂಗಳು ಸಿಕ್ಕಲ್ಲ. ಫಾತಿಮಾ ಬಾನು ಅಂತ. 2014 ನಾನು ಇಲ್ಲಿ ಕೇರ್ಪುರಂಗೆ ಬಂದಿ ಸಂಸಾರ. ಆವಾಗಿಂದ ಕಾರ್ಡ್ ಇಲ್ಲೇ ಇದೆ. ಯಾವಾಗ ರಾಷನ್ಗೂ ಬಂದ್ರು ನೀವು ಹೊರಗಡೆ ಊರವ್ರು ನಿಮಗ್ ರಾಷನ್ ಸಿಕ್ಕಲ್ಲ. ಇಲ್ಲಿ ಕ್ಯೂ ಅಲ್ಲಿ 2-3 ಅವರ್ ನಿಂತ್ಕೊಂಡ್ ಬರ್ತೀನಿ. ಬಂದ್ಮೇಲೆ ಹೆಬ್ಬೆಟ್ ಹಾಕುವಾಗ ನೀವು ಹೊರಗಡೆ ಊರವ್ರು, ನಿಮಗ್ ರಾಷನ್ ಸಿಕ್ಕಲ್ಲ, ಇಲ್ಲಿ ನಿಮಗ್ ಕೊಡಲ್ಲ, ಚೇಂಜ್ ಮಾಡ್ಕೊಳ್ಳಿ ರಾಷನ್ ಅಂತ ಹೇಳೋದು. ಮತ್ತೆ ಅಲ್ಲಿಂದ ವಾಪಸ್ ಅದು ಸೈಡ್ ಬಾಮ ನೀನು, ಅವ್ರ ಹತ್ರ ಬಿಸ್ನ ಕೇಳ್ತೀವಲ್ಲ ಆತರ ಸೈಡ್ ಬಾಮ ನೀನು ಅಂತ ತಳ್ಳೋದು. ಅದು ಅಷ್ಟು ನಾವು ಫೋರ್ಸ್ ಮಾಡಿ ಹೋಗುದ್ರೆ 10 ಕೆಜಿ ಅಕ್ಕಿಗೆ 7 ಕೆಜಿ 6 ಕೆಜಿ ಅಕ್ಕಿನೇ ನನ್ಗೆ ಹಾಕೋದು. ಯಾವ ತಿಂಗಳು ಹಂಗೆ ನೀವೇನಕ್ ಬರ್ತೀರಾ, ನಿಮ್ಗೆ ಇಲ್ಲ ಇಲ್ಲಿ ಕಾರಡು ಅಂತ ಹೇಳೋದು. ಇಲ್ಲಿ ಕೇಳಿ, ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಯಾವ ಊರಾದ್ರೂ ಪರವಾಗಿಲ್ಲ, ಹೌದು
ನೀವೆಲ್ಲಿ ವಾಸ ಮಾಡ್ತೀರೋ ಅಲ್ಲಿಗೆ ಬಂದ್ ತಗೊಬಹುದು. ತಕೊಂಡ್ಬೋದು. ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ನೀವೆಲ್ಲಿಂದ ಎಲ್ಲೇ ಕಾರ್ಡ್ ಮಾಡಿದ್ರು ಕೂಡ ನೀವು ವಾಸ ಮಾಡ್ತಿರೋ ಜಾಗದಲ್ಲಿ ನಾವು ಕೇಳಿದ್ರೆ ತಪ್ಪವ್ರ ಹತ್ರ ನಾವ್ ಆತನ ಕೇಳಿದ್ರೆ ನೀನ್ ನನ್ನ ಹತ್ರ ಜಾಸ್ತಿ ಮಾತಾಡ್ಬೇಡ, ನಿನ್ ಸೈಡ್ ಬಾಮ್ಮ ಅನ್ಬಿಟ್ಟು ನನಗ್ ಸೈಡ್ ತಳ್ಬಿಡ್ತಾರೆ. ಒಂದ್ ನಿಮಿಷ ಇರಿ. ಇನ್ಸ್ಪೆಕ್ಟರ್ ನಮಸ್ಕಾರ. ಈಗ ಇಲ್ಲಿ ಕೇಳಿ ಒಂದ್ ನಿಮಿಷ ಇರಮ್ಮ ಇಲ್ಲಿ ಕೇಳಿ. ಈಗ ದೂರ ಇಡ್ಕೊ ಸ್ವಲ್ಪ ದೂರ ಇಡ್ಕೊ, ಪರವಾಗಿಲ್ಲ. ಈಗ ಇಲ್ಲಿ ಓಪನ್ ಆಗಿಲ್ಲ ಅಂಗಡಿ ಇಷ್ಟೊತ್ತಾದ್ರೂ ಕೂಡ. ಮಸೀದಿ ರೋಡು ಮಸೀದಿ ಏನಪ್ಪ ಮೆಕ್ಕಾ ಮಸೀದಿ ರೋಡಲ್ಲಿ ದೇವಚಂದ್ರ ವಾರ್ಡ್ನ ನ್ಯಾಯಬೆಲೆ ಅಂಗಡಿ ಇನ್ನೂ ಓಪನ್ ಆಗಿಲ್ಲ. ಅಂಗಡಿ ನಂಬರ್ ನೋಡ್ಕೊಂಬರಪ್ಪ, ಯಾವ್ದು 142 ಬಶೀರ್ ಅಂಗಡಿ. ಬಶೀರ್ ಅಂಗಡಿ. ನೀವು ಬರಕ್ಕಾಗುತ್ತಾ ಈಗ ಇಲ್ಲಿ? ಬರಕ್ಕಾಗುತ್ತಲ್ಲ ಸರ್, ಬರ್ಲೇಬೇಕು. ಈಗ ನಿನ್ನೆ ನಾನು ರಾತ್ರಿ ಫೋನ್ ಮಾಡಿದ್ದೆ ನಿಮ್ಗೆ. ಏನ್ ಕ್ರಮ ತಗೊಂಡಿದ್ದೀರಾ ಅದ್ರ ಬಗ್ಗೆ? ಸರ್ ಏನ್ ಕ್ರಮ ತಗೊಂಡಿದ್ದೀರಾ? ಅಲ್ಲ ಸರ್, ಈಗ ನೀವು ಫೋನ್ ಮಾಡಕ್ಕೆ ಏನಾಗಿದೆ? ಫೋನ್ ಮಾಡಿ ಹೇಳ್ಬೋದಲ್ಲ ಅವ್ರಿಗೆ. ರೇಷನ್ ಇಶ್ಯೂ ಇವತ್ತು ಮಾಡಿಲ್ವಲ್ಲ, ಇವತ್ತು ಸಂಜೆ ಓಪನ್ ಮಾಡಿಲ್ವ ಇನ್ನೇನು ಆಗಿಲ್ಲ. ನೋಡಿ ಗಿರೀಶ್ ಅವರ ಸಮಸ್ಯೆಗಳು ಇಲ್ಲಿ ಕೇಳ್ರಮ್ಮ. ಇಲ್ಲಿ ಸಮಸ್ಯೆಗಳು 10 ಕೆಜಿ ಕೊಡೋ ಜಾಗದಲ್ಲಿ 7 ಕೆಜಿ ಕೊಡ್ತಾ ಇದಾರೆ. 6, 7, 8 ಈ ತರ ಕೊಡ್ತಾ ಇದಾರೆ. ಎರಡನೇದು 20 ರೂಪಾಯಿ ತಗೊಂತಾ ಇದಾರೆ. ಮೂರನೇದು ಬೇರೆ ಕಡೆಯಿಂದ ಬಂದವರಿಗೆ ರೇಷನ್ ಕೊಡ್ತಾ ಇಲ್ಲ. ಆಮೇಲೆ ಕೇವಲ ತಿಂಗಳಿಗೆ 5 ದಿನ ಓಪನ್ ಮಾಡ್ತಾರೆ. ಸರ್ವೆ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಪರಿಹಾರ ಏನು? ಸರಿ, ಆಯ್ತು, ಓಕೆ, ನಾವು ಅಲ್ಲಿಗೆ ಹೋಗ್ತೀವಿ. ನೀವು ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ. ಹೆಣ್ಮಕ್ಳ ಇದಾರೆ ಇಲ್ಲಿ, ಹೆಣ್ಮಕ್ಳು. ಒಬ್ರು ಯಾರೋ ನಾವು ವಿಡಿಯೋ ನೋಡಿದೆ, ಕೈ ಹಿಡಿಯೋದು ತಳ್ಳೋದು ಮಾಡೋದೆಲ್ಲ ಮಾಡ್ತಾ ಇದ್ರು. ಅದ್ಯಾಕೆದು? ಅಲ್ಲ, ಹೆಣ್ಮಕ್ಳನ್ನ ಹಿಡಿದು ಕೈ ಹಿಡಿದು ಬೇರೆ ಬೇರೆ ಅಂಗಗಳನ್ನ ಟಚ್ ಮಾಡಿ ಮಾಡೋದು ಏನಿದೆ ಅಲ್ಲಿ ಅವ್ರ ಹತ್ರ? ನಿಮ್ಮ ಕರ್ತವ್ಯ ದಯವಿಟ್ಟು ನೀವು ಕರ್ತವ್ಯವನ್ನ ಪಾಲನೆ ಮಾಡ್ತಾ ಇಲ್ಲ. ನಿಮ್ ಕೆಲಸವನ್ನು ನೀವು ಮಾಡ್ತಾ ಇಲ್ಲ. ನೀವು ಕೆಲಸ ಮಾಡಿದ್ರೆ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ದಯವಿಟ್ಟು ನಿಮ್ ಕೆಲಸ ನೀವು ಮಾಡಿ. ನೀವು ಸಂಬಳ ಪ್ರತಿ ತಿಂಗಳು ಎಣಿಸ್ಕೊಂತೀರಾ? ಆಫ್ ಮಾಡಿ ನೋಡಿ. ಪ್ರಶ್ನೆ ಮಾಡಿದ ತಕ್ಷಣ ಆಫ್ ಮಾಡಿ. ಅವ್ರು ಸರಿ, ಹೋಗೋಣ ಬನ್ನಿ. ಇಸ್ಪಾಟಿಗೆ ಬರಕ್ಕೆ ಹೇಳ್ಬೇಕಾಯ್ತು. ಇಟ್ಕೊಳ್ಳಿ. ಕೇಳೋಣ ನಾವು. ಈಗ ನೀವು ಹೆಣ್ಮಕ್ಳೆಲ್ಲ ಕೇಳ್ಬೇಕು. 10 ಕೆಜಿ ಕೊಡೋದ್ರಲ್ಲಿ 7 ಕೆಜಿ ಹಾಕಿ ಕೊಡ್ತೀರಾ? ನಿಮ್ಗೆಲ್ಲ ಹಂಗೆ ಕೊಡ್ತೀರಮ್ಮ? 7 ಕೆಜಿನ 10 ಕೆಜಿನ? ಸರ್, ನೀವೆಲ್ಲ ಇದ್ದೀರಲ್ಲ, ಯಾಕೆ ಕೇಳಲ್ಲ ನೀವು? 7 ಕೆಜಿ 10 ಕೆಜಿ 7 ಕೆಜಿ ಕೊಡ್ತಾ ಇರೋದು. ಅವಾಗ ನಾವು ಮಾತಾಡಿ ಸೈಟ್ ಬಿಡಮ್ಮ. ಐಟಿನಲ್ಲಿ ಇಟ್ಟಿದ್ದು ಸೊಸೈಟಿ. ಅವಾಗ ಜಮೀರ್ ಅಹಮದ್ ಫುಡ್ ಇನ್ಸ್ಪೆಕ್ಟರ್. ಅವಾಗ ನಮ್ಮ ಕಾರ್ಪೊರೇಟರ್ ಬಂದು ಶ್ರೀಕಾಂತ್ ಗೌಡ ಅಂತ ಇಲ್ಲಿ. ನಾವು ಅವ್ರ ಕಾಲ್ ಹಿಡ್ದು ಅವ್ರ ಜಮೀರ್ ಅಹಮದ್ಗೆ ಮಾತಾಡಿ ಜನಗಳಿಗೆ ಅನುಕೂಲ ಆಗಿ ಅಂತ ಅಲ್ಲಿ ತಗೊಂಡ್ಬಂದು ಹಾಕಿರೋದು. ಈ ಜನಗಳು ಹೆಂಗ್ ಬರ್ತಾರಂದ್ರೆ, ನಾಯಿ ಸ್ವಲ್ಪ ಒಳ್ಳೇದ್ ಬರ್ತಾರೆ, ಆ ತರ ಬರ್ತಾರೆ. ಅವ್ರಿಗೆ ಹಾಕಿ ಚಾನ್ಸ್ ಕೊಡೋಲ್ಲ. ಬಂದ್ಬಿಟ್ಟು ಎಲ್ಲಾರು ತಿನ್ನಕ್ ಇಟ್ಟಿಲ್ಲ, ತಿರ್ಗಾ ಲೀಡರ್ ಸೈಡ್ ಮಾತಾಡ್ತಾರೆ. ಇದನ್ನು ಫಸ್ಟ್ ಕ್ಯೂನಲ್ಲಿ ಬಂದು ನೀತಿಯಾಗಿ ತಗೊಂಡೋದ್ರೆ ಅವನು ನೀತಿಯಾಗಿ ಕೊಡ್ತಾನೆ. ಕ್ಲೀನ್ ಚೆಕ್ ಮಾಡ್ಕೊಬೇಕು. ನಿಮ್ಮ ಹೆಸರೇನು? ರಿಜ್ವಾನ್ ಪಾಷಾ ಅಂತ. ರಿಜ್ವಾನ್ ಪಾಷಾ ಅವರೇ, ಕ್ಯೂಲ್ ಬರ್ತಾ ಇಲ್ಲ ಅಥವಾ ಇನ್ನೊಂದು ಬರ್ತಾ ಇಲ್ಲ ಅಂದ್ಬಿಟ್ಟು ನೀವು 3 ಕೆಜಿ ಕಡಿಮೆ ಮಾಡಕ್ಕಾಗುತ್ತಾ? ಯಾರು ಮಾಡಿದಾರೆ 3 ಕೆಜಿ? ಈಗ 106 ಜನ ಮಾಡಿದ್ದಾರೆ. 106 ಜನ ಆಯ್ತು. ಇವತ್ತು ಆಯ್ತು. ಅನುಕೂಲ ಇಲ್ಲ, ಸೊಸೈಟಿ ನಮ್ಗೆ ಸಂಬಂಧ ಏನಿಲ್ಲ. ಲೋಕಲ್ ಲೀಡರ್ ನಾವು. ಒಳ್ಳೇದು ಜನಗಳು ಒಳ್ಳೇದ್ ಮಾಡಿದ್ಕೋಸ್ಕರ ಇವಾಗ ಸೊಸೈಟಿ ಐಟನಲ್ಲಿ ಇದ್ರೆ 200 ರೂಪಾಯಿ ಹೋಗಿ ಬರ್ಬೇಕಾಯ್ತು. 100 ರೂಪಾಯಿ ಆಟೋ ಹೋಗಕ್ಕೆ, 100 ರೂಪಾಯಿ ಬರಕ್ಕೆ. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಗಂಟೆ ಒಂದು ಹೆಣ್ಮಕ್ಳು ನಿಂತ್ಕೋಬೇಕು. ಜಾಸ್ತಿ ಏನಿಲ್ಲ.
ಕಮ್ಮಿ ಆಗ್ತಾ ಇದ್ದಾರೆ. ನಮ್ ಕೆಲಸ ಮಾಡೋದಲ್ಲ ಬನ್ನಿ. ಯಾವ ಬಿ ಇದಾರೆ ಬನ್ನಿ ಸರ್, ಹೋಗೋಣ ಅಲ್ಲಾಗತ್ ಕೆಲಸ ನೋಡೋಣ ಬನ್ನಿ ಸರ್. ಬನ್ನಿ ಬನ್ನಿ. ಆಯ್ತು. 200 ರೂಪಾಯಿ 200 ರೂಪಾಯಿ ತಗೀತಾ ಇರೋದು. ಎಲ್ಲಾದ್ರೂ ಇರ್ಲಿ, ಕರ್ನಾಟಕ ಇದನ್ನು ಅವ್ರು ಅಕ್ಕಿ ಇರೋವರೆಗೂ ಕೊಡ್ಬೇಕಲ್ಲಿ. 20 ರೂಪಾಯಿ ಬೇರೆ ಇಸ್ಕೊಂತಾ ಇರೋದು. ಎಷ್ಟು ಕಾರ್ಡ್ ಇದೆ ಅಷ್ಟು ಕಾರ್ಡ್ ಕೊಡ್ಬೇಕು ಅವರು. ನಾವು ಅವ್ರ ಹತ್ರ ಮಾತಾಡೋಣ. ಮೇಲೆ ತೋರಿಸಿ. ನ್ಯಾಯಬೆಲೆ ಅಂಗಡಿ ಆಹಾರ ಸರ್, ಇಲ್ಲಿ CCS ಅದು CCS. ನ್ಯಾಯಬೆಲೆ ಅಂಗಡಿ ಎಷ್ಟು ಸರ್? ಯಾರು ಓನರು? ಕಿಶನ್ CCS. ಇಲ್ಲ, ಇಲ್ಲಿ ಎಲ್ಲ ಹೋಗಿದ್ದಾರೆ. ಇದ್ದಾರೆ ಇಲ್ಲಿ. ಯಾರು? ಬಶೀರ್ ಬಶೀರ್ ಓನರ್. ಯಾರು ಓನರ್ ಇಲ್ವಾ? ಗೋವಿಂದರಾಜ್ ಅಂತ ಓನರು. ಅವರಿಲ್ಲ. ಮೇಂಟೈನ್ ಮಾಡ್ತಾ ಇದ್ದಾರೆ. ಬಶೀರ್ ಭಾಯ್ ಅಂತ ಮಾತಾಡ್ತಾರೆ. ಯಾರು ಬಶೀರ್ ಅವ್ರು ಕರೆಯಿರಿ. ಬಶೀರ್ ಈಗ ಇಲ್ಲಿ ನೋಡಿ ರಿಜ್ವಾನ್, ಈಗ ಇಲ್ಲಿ ಏನ ಸಮಸ್ಯೆ ಆದ್ರೂ ಇಲ್ಲಿ ಇನ್ಸ್ಪೆಕ್ಟರ್ ನಂಬರ್ ಇರಬೇಕು, ಇನ್ಸ್ಪೆಕ್ಟರ್ ನಂಬರ್ ಇರಬೇಕು, ಮತ್ತೆ ಮ್ಯಾನೇಜರ್ ನಂಬರ್ ಇರಬೇಕು. ಇದ್ಯಾವುದೂ ಇಲ್ಲ. ಇದು ಇನ್ನೊಂದು ಏನಂದ್ರೆ ಫಸ್ಟ್ 1 ತಿಂಗಳು ಆಯ್ತು ಹಾಕಿದ್ದು. ಫಸ್ಟ್ ಅಲ್ಲಿ ಹಾಕಿದ್ದು ಇಲ್ಲಿ ಮೇನ್ ರೋಡ್ ಅಲ್ಲಿ ಇತ್ತು. ಇಲ್ಲ, ಫಸ್ಟ್ ಇಲ್ಲಿತ್ತು. ಅದೇ ಮೇನ್ ರೋಡ್ ಅಲ್ಲಿ ಇತ್ತು. ಆಮೇಲೆ ಎತ್ಬಿಟ್ಟು ಅಲ್ಲಿ ಹಾಕಿದ್ರು. ಏನು ಅಲ್ಲಿ ಹಾಕಿ ಮೇಡಮ್, ಜನಗಳು ಅಕ್ಕಿ ಸಿಗ್ತಾ ಇಲ್ಲ ನಮ್ಮ ಮೇಲೆ. ಅವ್ರಿಗೆ ಅಲ್ಲಿ ಡೋನಿಂದ ಬಂದ್ಬಿಟ್ಟು ಅಲ್ಲಿ ರೋಡಿಸಮ್ ಜಾಸ್ತಿ ಮಾಡ್ತಾ ಇದ್ರು. ನುಗ್ಗಿ ಜರು ನಮ್ಮೂರು ಯಾರು ಮಾತಾಡ್ತಾ ಇಲ್ಲ, ಇಲ್ಲಿ ನಾನು ನೀನು ಅಂತ ಇದಾರಲ್ಲ, ಅಲ್ಲಿ ಯಾರು ಮಾತಾಡ್ತಾ ಇಲ್ಲ. ಆಮೇಲೆ ನಾವು ಗಲಾಟೆ ಮಾಡ್ಬಿಟ್ಟು ಅವ್ರಿಗೆ, ಇಲ್ಲ ನಮ್ಮ ಏರಿಯಾನಲ್ಲಿ ನಮ್ಗೆ ಅನುಕೂಲ ಮಾಡ್ಕೊಡ್ತೀವಿ, ನೀವು ಬರ್ರಿ ಅಂತ ನಾವು ತಗೊಂಡ್ಬಂದು ತಿರ್ಗಾ ಇಲ್ಲಿ ಅಕ್ಕಿ ಇರೋದು. ಅದನ್ನ ಅವ್ರು ಏನ್ ರೆಡಿ ಮಾಡಿಲ್ಲ. ಮಾಡ್ತಾನೆ ಬಶೀರ್ ಯಾರು? ಬರ್ತಾರೆ ಬರ್ಲಿ ತೊಂದ್ರೆ ಇಲ್ಲ. ಸರಿ ಆಯ್ತು, ಅದು ಮಾಡ್ತಾನೆ. ಅದಕ್ಕೆ ಏನೈತೆ ಎಲ್ಲ ಏನೈತೆ ಅನುಕೂಲ. ಈಗ ನೋಡಿ ರಿಜ್ವಾನ್ ಅವರೇ, ಸರ್ ಬಶೀರ್ ಬಿ ಬರ್ತಾರ ಮಾತಾಡಿ. ನಿಮ್ ಕಂಡ್ರೆ ಅಥವಾ ಯಾರ ಕಂಡ್ರೆ ನಮ್ಗೇನು ದ್ವೇಷ ಇಲ್ಲ. ಅಥವಾ ಈಗ ನೋಡಿ ನಮ್ಮಷ್ಟು ನಾವೇ ಬಂದಿಲ್ಲ, ನಿಮ್ಮ ಹೆಣ್ಮಕ್ಳನ್ನೇ ನಮ್ಗೆ ಫೋನ್ ಮಾಡಿ ಹೇಳಿರೋದು. ಅರ್ಥ ಆಯ್ತಾ? ಬಶೀರ್ ಅವರು ನೀವೇನಾ? ಬನ್ನಿ. ಯಾರು ಓನರ್? ಯಾರು ಇದಕ್ಕೆ? ಯಾರು ಗೋವಿಂದರಾಜ್ ಅಂತನಾ? ಇಲ್ಲ ಏನ್ ಹೆಸರು? ಯಾರು ಮತ್ತೆ ಡಾಕ್ಯುಮೆಂಟ್ ತಗೊಂಡು ಅವ್ರಿಗೆ ಹೇಳಿ. ಯಾರು ನಿಮ್ಮ ಸಳಿಲ್ವಾ? ಇಲ್ವಾ? ಯಾರು ಸಳಿದೆ? ಅಲ್ಲ, ಒರಿಜಿನಲ್ ಇದು ಏನು ದ್ರಾಕ್ಷಿ ಇದೆ? ವಿಡಿಯೋ ಅಷ್ಟು ಜನ ಇರ್ತಿದ್ದಾರೆ, ನೀವು ಹಿಡಿಬೇಕಾ ವಿಡಿಯೋ? ಇಲ್ಲಿ 1 ನಿಮಿಷ ನೋಡ್ತಾ ಇದಾರೆ. ಅಲ್ಲಿ ಇಲ್ಲಿ ಇಟ್ಕೊಳ್ಳಿ. ಬನ್ನಿ, ಇಲ್ಲಿ ಹಿಡೀರಿ, ಬನ್ನಿ. ಅವ್ರು ಹಿಡಿತಾರೆ. ಸುಮ್ನಿರಪ್ಪ. ಲೈಟ್ ಚಲ್ತಾ छोड़ो. ಲೈವ್ ಚಲಂದೆ ಬಿ ಕ್ಯಾ ಬಿ ಹೆಸರಲ್ಲಿದೆ ಇಲ್ಲಿ? ಹೆಸರೇ ಇಲ್ವಲ್ಲಪ್ಪ. ಮಿಸ್ಟರ್ಸ್ ಕಿಸಾನ್ CCS ಅಂತಿದೆ. MS ಕಿಸಾನ್ CCS ರೋಡ್. ಓಕೆ, ಸರಿ, ಓಕೆ, ಸರಿ, ಆಯ್ತು. ಈಗ ನೋಡಿ ಸರ್, ಈಗ ನಮ್ಗೆ ಬಶೀರ್ ಯಾರು? ಬಶೀರ್ ನೋಡಿ, ನಮಗೆ ಕಂಪ್ಲೇಂಟ್ ಬಂದಿದೆ. ಈಗ ತಾನೇ ನಾನು ಬಂದಾಗ ಅಥವಾ ನಾವು ಬಂದಾಗ ಸುಮಾರು 1 ವಾರದಿಂದ ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲಿ 10 kg ಬದಲು 7 kg ಕೊಡ್ತಾ ಇದ್ದೀರಾ, 6 kg ಕೊಡ್ತಾ ಇದ್ದೀರಾ. ಆಯ್ತಾ? ಬಂದಿರೋದು ಈಗ ಬಂದಿರೋದು ಕಂಪ್ಲೇಂಟ್ ಆಯ್ತು. ಆಯ್ತಾ? ಲೈವ್ ಇದೆ, ಹೇಳಿರೋರೆಲ್ಲ ಲೈವ್ ಇದೆ. ಎರಡನೇದು, ನೀವು ಬೇರೆ ಕಡೆಯಿಂದ ಬಂದಿರೋರು ಕೊಡ್ತಾ ಇಲ್ಲ. ಆಯ್ತಾ? ಮೂರನೇದು, ನೀವು ಕೇವಲ ತಿಂಗಳಿಗೆ 5 ದಿನ ಮಾತ್ರ ಕೊಡ್ತಾರಂತೆ. ಯಾಕೆ ಅದು? ಸ್ವಲ್ಪ ಜೋರಾಗಿ ಹೇಳಿ. ಬೆಳಿಗ್ಗೆ 100, ಸಾಯಂಕಾಲ 100 ಹಾಕಿದ್ರೆ 3-4 ದಿವಸ ಕ್ಲೋಸ್ ಆಗುತ್ತೆ. ಆದ್ರೆ ನೀವು ಎಷ್ಟು ಕಾರ್ಡ್ ಇದೆ? ಎಷ್ಟು ಕಾರ್ಡ್ಸ್ ಇದೆ? 700 ಕಾರ್ಡ್ ಇದೆ. 700 ಕಾರ್ಡ್ಸ್ಗೆ ನೀವು ಬೆಳಿಗ್ಗೆ ಯಾಕೆ ತೆಗಿಯಲ್ಲ? ಬೆಳಿಗ್ಗೆ ಇದು ಜನಗಳು ಸಾಯಂಕಾಲ ಹೊತ್ತು ಬರೋದಲ್ಲ, ಎಲ್ಲ ಕೆಲಸ ಮಾಡ್ಕೊಂಡು ಬೆಳಿಗ್ಗೆ ತೆಗಿದ್ರೆ ನಮ್ಮ ರೇಷನ್ ಎಲ್ಲೋಯ್ತು ಅಂತೇಳಿ ನನ್ನ ಮೇಲೆ ಗಲಾಟೆ ಮಾಡಿ. ಅಲ್ಲ, ಅವ್ರ ರೇಷನ್ ನಿಮ್ಮ ಹತ್ರ ಇರ್ಬೇಕಲ್ಲ. ಇರ್ಬೇಕು. ಅವ್ರು ಇದು ಬೆಳಗ್ಗೆ ಹೊತ್ತು ಬರಲ್ಲ. ಅಲ್ಲ, ಬೆಳಗ್ಗೆ ಬರೋರ್ಗೆ ಬೆಳಗ್ಗೆ ಹೊತ್ತು ಕೊಡಿ. ಈಗ 7 ಗಂಟೆಯಿಂದ 10 ಗಂಟೆ 11 ಗಂಟೆವರೆಗೆ ಓಪನ್ ಮಾಡ್ಬೇಕು ಅಂತಿದೆ. ನಿಯಮ ಇದೆಯಾ? ಸಂಜೆ 4 ಗಂಟೆಯಿಂದ 8 ಗಂಟೆವರೆಗೆ ಮಾಡ್ಬೇಕಂತ ನಿಯಮ ಇದೆಯಾ?
ಅದನ್ನ ಫಾಲೋ ಮಾಡಿ ಅಷ್ಟೇ ಸರ್. ಸರಿ ಸರ್. ಇನ್ಮೇಲೆ ಆಯ್ತಾ? ಅದೇ ಈಗ ಅದನ್ನ ಕೇಳಿದ್ದೀನಿ. ಈಗ ದಯವಿಟ್ಟು ಬಶೀರ್ ಅವರೇ, ಈಗ ಓನರ್ ಹೆಸರು ಇಲ್ಲ ಅದ್ರಲ್ಲಿ. CCS ಯಾರು ಓನರ್ ಹೆಸರೇನು? ಕಿಸಾನ್ CCS ಅಂತ ಯಾರು? ಕಿಸಾನ್ CCS. ಅವರು ಇನ್ಫ್ಯಾಕ್ಟ್ರಿನಾಗಿದ್ದಾರೆ. ಓಹೋ, ಮೊನ್ನೆ ಬೇರೆ ಲೈಸೆನ್ಸ್ ಅದ ಹೆಸರೇನು ಅವ್ರದ್ದು? ಗೊತ್ತಿಲ್ಲ ಸರ್. ಅಲ್ಲ ಅಲ್ರಿ, ನಿಮ್ ಓನರ್ ಹೆಸರೇ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಗೊತ್ತಿಲ್ಲ ನನಗೆ. ನೀವು ಮೇಂಟೈನ್ ಮಾಡ್ತಾ ಇದ್ದೀರಲ್ಲ, ಪ್ರೆಸಿಡೆಂಟಿಯಲ್ಲಿ ಕೊಟ್ಬಿಟ್ಟು ಏನ್ ಸಾವು? ಅಜಯ್ ಸಾವು. ಬಿಸ್ನೆಸ್ ರಮೇಶ್ ಅಲ್ಲ, ಶಾಪ್ ಆಫ್ ಶ್ರೀ ಅಜಯ್ ಸಾವು ಅಂತ ಇರೋದು. ಇವ್ರ ಹೆಸರು ಇಲ್ಲ. ಸರಿ ಆಯ್ತು, ನಾವು ತಗೊಂತೀವಿ. ಅವ್ರಿಗೆ ಹೇಳಿ, ಅವ್ರ ಕೈಲಿ ಆಗಲ್ಲ ಅಂತ ಹೇಳ್ಬಿಡಿ. ಬೇರೆ 100 ಜನ 1000 ಜನ ಇದ್ದಾರೆ ಅಲ್ವಾ? 1000 ಜನ ರೇಷನ್ ಅಂಗಡಿ ನಡೆಸೋದು ಇರ್ತಾರೆ. ಇಲ್ಲ, ಲೋಕಲ್ ಅವರೇ ಮಾಡ್ಬೋದಲ್ಲ, ಮಸೀದಿ ರೋಡ್ ಅವರೇ ಮಾಡ್ಬೋದಲ್ಲ. ಮಸೀದಿ ರೋಡ್ ಅವರೇ ಮಾಡ್ಬೋದಲ್ವಾ? ಯಾಕೆ ಅಲ್ಲಿಂದ ಬರ್ಬೇಕು ಅವರು? ಸೊ ಅದಕ್ಕೆ ಅವ್ರಿಗೆ ಹೇಳ್ಬಿಡಿ. ಇಲ್ಲಿ ನೋಡಿ, ಹೇಳಿ ಸರ್, ಹೇಳಿ. ಅದು ಹೇಳ್ತೀವಿ. ಅಲ್ಲ ಸರ್, ಬೆಳಗ್ಗೆ ಓಪನ್ ಮಾಡಲ್ವಲ್ಲ ಸರ್? ಜನ ಬೆಳಗ್ಗೆಯಿಂದ ಓಪನ್ ಮಾಡಿದ್ರೆ ಜನ ಕಮ್ಮಿ ಆಗ್ತಾರೆ ಸರ್. ಒಂದ್ ನಿಮಿಷ ಸರ್, ನೀವು ಬೆಳಗ್ಗೆ ಓಪನ್ ಮಾಡಿದ್ರೆ ಜನ ಕಮ್ಮಿ ಆಗ್ತಾರೆ. ನೀವು ಸಾಯಂಕಾಲ ಮಾತ್ರ ಓಪನ್ ಮಾಡಿದ್ರೆ ಏನಾಗ್ತಾರೆ, ಜನ ಜಾಸ್ತಿ ಆಗ್ಬಿಡ್ತಾರೆ. ಸೊ ಹಂಗಾಗಿ ನೀವು ಬೆಳಗ್ಗೆ 7 ಗಂಟೆಗೆ ಓಪನ್ ಮಾಡ್ಬಿಟ್ರೆ ನಿಮ್ಗೂ ಅನುಕೂಲ ಆಗತ್ತೆ, ನಿಮ್ಗೂ ತೊಂದರೆ ಆಗಲ್ಲ. ಅವ್ರು ಬಂದ ತಕ್ಷಣ ಅವ್ರಿಗೆ ಅಕ್ಕಿ ಕೊಡ್ಬೇಕು. ಅವ್ರು ಕೊಟ್ಟಿಲ್ಲ ಅಂದ್ರೆ ಇವನು ಬಶೀರು ಕೆಟ್ಟವನು. ಅವ್ನು ಬಂದ್ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟವ್ರು ಕತೆ ಹೇಳ್ತೀನಿ ನೋಡ್ರಿ. ನಾವು ಇವಾಗ ನಾನೇ ಬಂದ್ರ ನನ್ ಕೊಡ್ಬೇಕು, ನಾನ್ ಕೊಟ್ಟಿಲ್ಲ ಅಂದ್ರೆ ಇವ್ನು ಕೆಟ್ಟವನು, ಇವ್ನು ಅಕ್ಕಿ ಆಗ್ತಾ ಇಲ್ಲ. ಈ ತರ ನಡೀತಾ ಇದೆ ಸರ್. ಆಯ್ತು, ಈಗ ಒಂದು ಕೆಲಸ ಮಾಡಿ. ಅರ್ಥ ಆಯ್ತು, ಎಳೆಯೋದು ಬೇಡ. ಇಲ್ಲ, ನಾನು ಹೇಳ್ತೀನಿ, ಫುಲ್ ಹೇಳ್ಬಿಡ್ಬೇಕು, ಗೊತ್ತಾಗ್ಬೇಕು ಜನಗಳಿಗೆ. ಆಯ್ತು. ನಾನು ಬರ್ತೀನಿ, ನನ್ನ ಲೀಡ್ರು ಇಲ್ಲಿ ನಂಗೆ ಅಕ್ಕಿ ಕೊಟ್ಟಿಲ್ಲ, ಬಶೀರ್ ಕಮ್ಮಿ ಆಗ್ತದೆ, ನಾನು ಗಲಾಟೆ ಮಾಡೋದು. ಈ ಕಾಮಿಗೆ ಎಲ್ಲ ಕ್ಲೀನ್ ಬಂದ್ರೆ ಕೊಡ್ತಾನೆ, ಕಮ್ಮಿ ಬಂದ್ರೆ ಚಪ್ಪಲಿನ ಹೊಡಿ. ರಿಜ್ವಾನ್ ಅವ್ರೆ, ನಾನು ಹೇಳ್ತಾ ಇರೋದು ನಿಮ್ಗೆ, ಬೆಳಗ್ಗೆ 7 ಗಂಟೆಗೆ ನೀವು ಓಪನ್ ಮಾಡ್ಬಿಟ್ರೆ ಜನ ನಿಮ್ಗೆ ಕಮ್ಮಿ ಆಗ್ತಾರೆ ಅಂತ ನಾನು ಹೇಳ್ತಾ ಇರೋದು. ಅವ್ರ ಬಗ್ಗೆ ಹೇಳ್ತಾ ಇರೋದು. ಸರಿ ಆಯ್ತು. ಒಂದ್ ಮಾತು, ಎರಡೆರಡು ಮಾತು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ನಾನು. 1-2 ಮಾತು. ರಿಜ್ವಾನ್ ಅವ್ರೆ, ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇವ್ರು 5 ಅಂತಾನಾ? 5 ಇವ್ರ ವಿಡಿಯೋ ಇದೆ ನನ್ನ ಹತ್ರ, ನಾನು ನಿಮ್ಗೆ ತೋರಿಸ್ತೀನಿ, ಸೆಪರೇಟ್ ಆಗಿ ತೋರಿಸ್ತೀನಿ. ಇವ್ರು ಏನೇನ್ ಮಾಡಿದ್ದಾರೆ ಏನೇನಿಲ್ಲ ವಿಡಿಯೋ ಇದೆ ನನ್ನ ಹತ್ರ. ನಾವು ಬೇಕಾಬಿಟ್ಟು ಯಾರ ಮೇಲೂ ಒಂದು ಅಪರಾಧ ಹೊರಿಸಲ್ಲ, ಗೊತ್ತಾ? ಅವರು ನಮ್ಮಂಗೆ ಮನುಷ್ಯರು, ನಾವು ಅವರಂಗೆ ಮನುಷ್ಯರು, ಗೊತ್ತಾ? ಇವರು ಬಶೀರು ಅಲ್ವಾ? ಬಶೀರು ಇವ್ರು ಏನ್ ಮಾಡಬೇಕು, ಇವ್ರ ನಿಯಮ ಏನು, ಇಲ್ಲಿ ಪುಲಿಸ್ ಇನ್ಸ್ಪೆಕ್ಟರ್ ನಂಬರ್ ಹಾಕ್ಬೇಕು. ಇವ್ರ ಹುದ್ದೆ ಏನು, ಇವ್ರ ನಂಬರ್ ಹಾಕ್ಬೇಕು ಅಲ್ವಾ? ಜನಗಳು ಮಾಹಿತಿ ಹೋಗ್ಬೇಕಂದ್ರೆ ಹೆಂಗ್ ಹೋಗ್ಬೇಕು? ಇಲ್ಲಿ ಹಾಕಿದ ತಾನೇ ಮಾಹಿತಿ ಹೋಗುತ್ತೆ, ಬಟ್ ಹಾಕ್ಬೇಕು. ಅದನ್ನ ಹಾಕಿಲ್ಲ ಇವರು. ನೀವು ಕೇಳಿ ಸರ್, ನನ್ನ ಮಾತು. ನೀವು ಇಲ್ಲ ಅಡ್ಡವಾಗಿ ಬಂದ್ರೆ ಏನು ಹೇಳಕ್ಕಾಗಲ್ಲ, ನೀವು ಅಡ್ಡವಾಗಿ ಬಂದ್ರೆ ಹೇಳಕ್ಕಾಗಲ್ಲ. ನೀವು ಅಲ್ಲೇ ಹೋಗ್ತಾ ಇದ್ದೀರಾ. ನೀವು ಜನಗಳು ಯಾಕೆ ಹೇಳ್ತಾರೆ ಇಲ್ಲಿ ಕೇಳಿ, ನೀವು ಅಡ್ಡವಾಗಿ ಹೋಗ್ತಾ ಇದ್ದೀರಾ, ಅಡ್ಡವಾಗಿ ಹೋಗ್ಬೇಡಿ. ನಾನು ಹೇಳೋದು ವಿವರವಾಗಿ ತಿಳಿರಿ. ಇಲ್ಲಿ ಪುಟ್ ಇನ್ಸ್ಪೆಕ್ಟರ್ ನಂಬರ್ ಹಾಕ್ಬೇಕು, ಗಿರೀಶನ್ ಅವ್ರದ್ದು. ಅವ್ರ ನಂಬರ್ ಹಾಕ್ಬೇಕು, ಅವ್ರ ಹೆಸರು ಹಾಕ್ಬೇಕು. ಆಮೇಲೆ ಬಶೀರ್ ಅವ್ರ ನಂಬರ್ ಹಾಕ್ಬೇಕು. ಬಶೀರ್ ಇಲ್ಲ ಅಂದ್ರೆ ಇವಾಗ ಅದ್ರಲ್ಲಿ ಯಾರಿದ್ದಾರೆ ಡಾಕ್ಯುಮೆಂಟ್ ಅಲ್ಲಿ, ಅವ್ರ ಹೆಸರು ಹಾಕ್ಬೇಕು. ಅವ್ರ ಹೆಸರು ಕರೆಕ್ಟ್ ಇಲ್ಲ, ಬಟ್ ಟೈಮಿಂಗ್ ಹಾಕ್ಬೇಕು. ಇವರು ಏನ್ ಟೈಮಿಂಗು ನಿಯಮ, ಬೆಳಗಿನ ಜಾವ 7 ಗಂಟೆಯಿಂದ 12 ಗಂಟೆವರೆಗೆ ಕೊಡಬೇಕು. 12 ಗಂಟೆಯಿಂದ ತಿರ್ಗಾ ಪುನಃ 4 ಗಂಟೆಗೆ ತಂದ್ರೆ 8 ಗಂಟೆವರೆಗೆ ಕೊಡಬೇಕು. ಏನಾದ್ರೂ ಸರ್ವೆ ಇದ್ದಿದ್ದ ಕಾರಣದಲ್ಲಿ ಏನಾದ್ರೂ ಒಂದು 9-10 ಗಂಟೆಗೆ ಕೊಡಬಹುದು. ಏನಾದ್ರು ಮನೆ ಹತ್ರದಲ್ಲಿ ಇದ್ರೆ, ಅವ್ರ ಮನೇನು ದೂರ ಇದೆ, ಕೊಡಕ್ ಬರಲ್ಲ ಪಾಪ, ಅವರು ಹೋಗೋದಿರತ್ತೆ ಅಲ್ವಾ? ಇವಾಗ ಇವ್ರಿಗೆ 5ರವರೆಗೆ ರೈಟ್ಸ್ ಇಲ್ಲ. ಇಲ್ಲಿ ಕೂತ್ಕೊಳ್ಳೋದಾಗ್ಲಿ, 20 ರೂಪಾಯಿ ಹೆಬ್ಬ ಟಿಕೆಟ್ ತಗೊಳ್ಳೋದಾಗ್ಲಿ ರೈಟ್ಸ್ ಇಲ್ಲ. 20 ರೂಪಾಯಿ ತಗೊಳ್ಳೇಬಾರ್ದು, 1 ರೂಪಾಯಿ ತಗೊಳ್ಳೋದಿಲ್ಲ ಅಲ್ವಾ? ಇನ್ನೊಂದು ನಮ್ಮ ಹತ್ರ ನೀವು ಹೇಳಿದ್ರಲ್ಲ, ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟಿರೋದು ಗೊತ್ತಿರೋದ, ಹೆಚ್ಚು ಕಡಿಮೆ ನಾನು ನಿಮಗೆ ಒಂದು 150ರಿಂದ 200 ಜನ ತೋರಿಸ್ತೀನಿ ಕಂಪ್ಲೇಂಟ್ ಕೊಟ್ಟಿರೋದು. ಅಷ್ಟು ಜನ ಕೊಟ್ಟರೆ ಬರ್ಬೇಕಾ ಬೇಡವಾ? ಒಬ್ರು ಕೊಟ್ರೆ ಬರೋಲ್ಲ, ನಾವು ರಿಜೆಕ್ಟ್ ಮಾಡ್ಬಿಡ್ತೀವಿ. 150ರಿಂದ 200 ಜನ ಕೊಟ್ರೆ ಕಂಪ್ಲೇಂಟ್ ಬರ್ಬೇಕಾ ಬೇಡವಾ? ಬರ್ಬೇಕು. ಮತ್ತೆ ಅದಕ್ಕೆ ಒಬ್ರು ಕೊಟ್ರೆ ಬರ್ಬೇಕು, ಅಧಿಕಾರ ಐತೆ. ಇಲ್ಲ, ನೀವು ಕೇಳೋಲ್ಲ. ಈಗ ಯಾರೋ ಒಬ್ರು ಕೊಟ್ರೆ ಸರಿ ಆಯ್ತು. ಬಶೀರ್ ಈಗ ಅರ್ಧ ಆಯ್ತು, ನಿಮ್ಗೆಲ್ಲ ಹೇಳಿದ್ವಿ. ಅವ್ರು ಹೇಳಿದಾರೆ ನಂಬರ್ಸ್ ಎಲ್ಲ ಹಾಕ್ಬೇಕು ಅಂತ. ಮತ್ತೆ 20 ರೂಪಾಯಿ ಆಗ್ಲಿ, ಖರ್ಚು ಮಾಡೋದಾಗ್ಲಿ, ಕೆಲವರು ನೋಡಿ ವಿಡಿಯೋ ಹಾಕಿದ್ದಾರೆ, ಖರ್ಚು ಮಾಡ್ಕೊಂಡು ಹೆಣ್ಮಕ್ಳಿಗೆ ಬಶೀರ್ ಟಚ್ ಮಾಡ್ಕೊಂಡು ಮಾಡ್ತಾರೆ, ಯಾರು ಮಾಡ್ತಾ ಇದ್ದಾರೆ, ನಾವು ವಿಡಿಯೋ ನೋಡಿದ್ದೀನಿ. ಈಗ ಒಂದು ಇಷ್ಟು ಜನ ಬಂದಿದಾರಲ್ವಾ, ಅದು ಕಾರಣ ಅವ್ರು ಹೇಳಿದ್ದಾರೆ. ಬೆಳಗ್ಗೆ ಇವರು ಆಶೀಮ್ ಹೇಳಿದ್ದಾರೆ, ಬೆಳಿಗ್ಗೆ ಸಂಜೆ 2 ಟೈಮ್ ಓಪನ್ ಮಾಡಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಓಪನ್ ಮಾಡಿ. ಕ್ಯೂ ಕಡಿಮೆ ಆಗುತ್ತೆ, ನಿಮ್ಗೇನು ತೊಂದರೆ ಕಡಿಮೆ, ತಲೆನೋವು ಕಡಿಮೆ ಆದಷ್ಟು ನೀವು ಸಂತೋಷ ಆಗಿರ್ತೀರಾ.
ಯಾವಾಗ ತಲೆನೋವು ಜಾಸ್ತಿ ಆಗುತ್ತೋ ನಿಮ್ ಸಂತೋಷ ಹೋಗುತ್ತೆ. ಅರ್ಥ ಆಯ್ತು ಹೇಳಿದ್ದು? ನಾವೆಲ್ಲ ಇರೋದು ಸಂತೋಷವಾಗಿ ಜೀವನ ಮಾಡಿ ಒಂದಿನ ಸಹಾಯಕ್ಕೆ. ಕಷ್ಟಪಟ್ಟು ಜಗಳ ಮಾಡ್ಕೊಂಡು ಸಹಾಯ ಬದಲು, ಅರ್ಥ ಆಯ್ತಾ? ನಾನು ಹೇಳ್ತಾ ಇರೋದು ಅರ್ಥ ಆಯ್ತಾ? ಕಾಲ್ ಹಿಡಿದು ಸೊಸೈಟಿಲಿ ತಗೊಂಡ್ ಬರ್ಬೇಕು ನಮ್ ಏರಿಯಾ ಜನಗಳು ಅನುಕೂಲ ಆಗ್ಲಿ ಅಂತ. ಗೊತ್ತಿದೆ ನೀವು ಮಾಡಿದ್ರೆ ಒಳ್ಳೇದು. ಅದರಿಂದ ನಮ್ಗೆ ಏನು ಇದು ಇಲ್ಲ. ಅದಕ್ಕೋಸ್ಕರ 10 ಕೆಜಿ ಬದಲು 6 ಕೆಜಿ ಕೊಡೋದು, 7 ಕೆಜಿ ಕೊಡೋದು, 8 ಕೆಜಿ ಕೊಡೋದು ಹೇಳಲ್ಲ. ಒಬ್ರಲ್ಲ 150 ಜನ ಬಂದ ಸರ್ಕಾರದಿಂದ ಒಂದು ಆದೇಶ ಇದೆ ಸರ್. ಸರ್ಕಾರದಿಂದ ಒಂದು ಆದೇಶ ಇದೆ. ಪ್ರತಿ ತಿಂಗಳಲ್ಲಿ 15 ದಿನ ಕೊಡಬೇಕು, ಕಡ್ಡಾಯ ಕೊಡಬೇಕು. ಎಷ್ಟು? 15 ದಿನ. ಇವರು 4-5 ದಿನದಲ್ಲಿ ಖಾಲಿ ಮಾಡ್ಬಿಟ್ಟು ಜನಗಳು ಇಲ್ಲ ಅಂತಾರೆ. ಯಾಕಂದ್ರೆ ಅವ್ರು ಆಸೆ ಪಟ್ಕೊಂಡಿರ್ತಾರೆ ಕೊಡ್ತಾರೆ ಇವರು ಅಂತ. ಕರೆಕ್ಟ್. ಅಷ್ಟು 5-6 ದಿವಸನಲ್ಲಿ ಜನಗಳು ಖಾಲಿ ಆಗ್ಬಿಡ್ತಾರೆ ಇಲ್ಲಿ. ನೀವು 15 ದಿನ ತೆಗೀರಿ ಹೇಳಿ. ಅವ್ರಿಗೆ ಹೇಳ್ಬೇಕು ನೀವು. ಇಲ್ಲ ನೀವು ಬಶೀರ್ ನೀವು ಹೇಳಿ ಗೋಳಿ 15 ದಿನ ತೆಗಿತೀವಿ. 15ರಿಂದ 18 ದಿನ ತೆಗಿತೀನಿ. ನಿಮ್ಮ ರೇಷನ್ ಎಲ್ಲೂ ಹೋಗಲ್ಲ, ನಿಮ್ಗೆ ಕೊಡ್ತೀವಿ. ನಿಮ್ ಹೇಳ್ಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಅರ್ಥ ಮಾಡ್ಕೊಂಡು ನೀವೆಲ್ಲ ಅವ್ರಿಗೊಂದು ಭಯ ಇದೆ. ಒಂದ್ ನಿಮಿಷ ನೀವ್ ಅರ್ಥ ಮಾಡ್ಕೊಬೇಕು. ರೇಷನ್ ಬದಲೋದು ನಾವು ನೀವು ಕೊಡುವಂತಹ ತೆರಿಗೆ ಹಣದಿಂದ, ಅವ್ರು ಕೊಡುವಂತ ತೆರಿಗೆ ಹಣದಿಂದ. ಅರ್ಥ ಆಯ್ತಾ? ಯಾರು ತಮ್ಮ ಮನೆಯಿಂದ ತಂದ್ಕೊಡಲ್ಲ. ಅವ್ರ ಜೇಬಿಂದ ಯಾರು ಕೊಡ್ತಾರಲ್ಲ. ಸಿದ್ದರಾಮಯ್ಯರಾಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ, ಯಡಿಯೂರಪ್ಪನಾಗ್ಲಿ, ಅಥವಾ ಇನ್ನೊಬ್ರು ಯಾರೇ ಆಗ್ಲಿ, ಅದು ನಾನೇ ಆಗ್ಲಿ, ಯಾರು ಇಲ್ಲಿ ಅದು ಯಾರು ನಮ್ಮಿಂದ ಕೊಡಲ್ಲ. ನಮ್ಗೆ ಬರೋದು. ನಮ್ ಕಾಸು ನಮ್ಮ ತೆರಿಗೆ ಹಣದಿಂದನೇ ಬರೋದು. ಅರ್ಥ ಆಯ್ತಾ? ಸರ್ ನಾವು ಅವ್ರಿಗೆ ಅಡ್ರೆಸ್ ಮಾಡ್ತೀವಿ. ಇನ್ನೊಂದು ಮಾತು ನಾನು ಕೇಳಿ ಬಂದಿದ್ದೀನಿ. ನೀವು ಏನಾರ ರೋಪ್ ಹಾಕಿದ್ರೆ ಜನ ಸ್ವಲ್ಪ ರಾಜರೋಷವಾಗಿ ಕೇಳಿದ್ರೆ ಅವ್ರ ಕಾರ್ಡ್ ಲ್ಯಾಪ್ಸ್ ಮಾಡ್ತೀನಿ ಅಂತ ನಿಮ್ ಕೈಯಲ್ಲಿ ಸಾಧ್ಯನಾ? ಅಲ್ಲ ಇದೆ, ವಿಡಿಯೋನೇ ಇದೆ. ಈಗ ನಿಮ್ ನಂಬರ್ ನಮ್ ತವ ಇದೆ. ಬಶೀರ್ ಅವರೇ ನಿನ್ನೆ ನಿಮ್ ತವ ಮಾತಾಡಿದೆ ಸರ್. ಒಂದ್ ನಿಮಿಷ ಅಲ್ಲ, ವಿಡಿಯೋ ಇದೆ. ವಾದ ಮಾಡಿದ್ರೆ ವಿಡಿಯೋ ತೋರಿಸ್ತೀವಿ ನಾವು. ಬಶೀರ್ ಅವರೇ, ನೀವು ವಾದ ಮಾಡಿದ್ರೆ ವಿಡಿಯೋ ತೋರಿಸ್ತೀವಿ ನಾವು. ಸುಮ್ನೆ ನಿಮ್ಮ ಹತ್ರ ಎಲ್ಲ ಇದೆ. ಸುಮ್ನೆ ಅದು ತೋರಿಸಿದ್ರೆ ದೂರ ಆಗ್ಬಿಡುತ್ತೆ. ಅರ್ಥ ಇದೆಯಾ? ಎಲ್ಲಿಂದಾನೋ ಬಂದು ಮೈಸೂರು ರೋಡಿಂದ ಬಂದು ಇಲ್ಲಿ ತಗೊಂಡ್ರೆ ಅಲ್ಲ, ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿರ್ತಾರಲ್ಲ, ಅವ್ರಿಗೆ ಕೊಡ್ಬೇಕು. ನೀವು ಇಲ್ಲಿ ವಾಸಿ ಆಗಿರ್ಬೇಕು ಅವರು. ಇಲ್ಲ, ಕೊಡ್ತಾ ಇಲ್ಲ. ಅದೇ ಕಂಪ್ಲೇಂಟ್ ಇದೆ. ಬೇರೆ ಊರಿಂದ ನಾನು ನೋಡಿ, ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು. ಯಾಕಂದ್ರೆ ಯಾರು ಬೇರೆ ಕೊಡ್ತೀರಿ. ನಮ್ಮ ಸೊಸೈಟಿಗೆ ಎಷ್ಟು ಸಂಬಂಧಪಟ್ಟಿದೆ ಅಷ್ಟು ಸೊಸೈಟಿ ಕಾರ್ಡ್ ನಾವು ಕೊಟ್ಟಿ ಸೆಂಟ್ರಲ್ಲಿ ನಾವು ಕೊಡ್ತೀರಿ. ನಾವು ಕೊಡೋಲ್ಲ ಅಂತೇಳಿ ಯಾರಿಗೂ ನಾವು ಭರವಸೆ ಕೊಟ್ಟಿಲ್ಲ. ಭರವಸೆ ಯಾರು ಕೊಟ್ಟಿದ್ದೀರಿ? ಭರವಸೆ ನಿಮ್ಗೆ ನಾವು ಕೊಡೋಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ. ನಮ್ಮ ಸೊಸೈಟಿನೇ ಬೇಡ ನಮ್ಗೆ ಇಲ್ಲಿ. ಬನ್ನಿ ಬನ್ನಿ. ಈಗ ಬೇಡ ಸದ್ಯಕ್ಕಿಲ್ಲ. ಕೇಳಿ ಜನ ಬಂದವ್ರೆ. ಅಲ್ಲೆಲ್ಲ ಬೇಡ, ಜಗಳ ಆಡೋದು ಬೇಡ. ಈಗ ಎಲ್ಲಾರು ಕ್ಯೂ ಮಾಡ್ಕೊಳ್ಳಿ. ಎಂತಿದ್ದು ಕಡಿಯಮ್ಮ, ಲೈನ್ಸ ಕಡಿಯಮ್ಮ. ಆಯ್ತಾಯ್ತು, ನೀವೆಲ್ಲ ಬರೋಣ ಈ ಕಡೆ ಬರ್ರಿ. ನೀವೆಲ್ಲ ಈ ಕಡೆ ಬನ್ನಿ. ನೀವೆಲ್ಲ ಹಂಗೆ ನೋಡ್ರಿ. ಈಗ ಇಲ್ಲಿ ನೋಡಿ, ಇಲ್ಲಿ ಕೇಳಿ ಎಲ್ಲಾರು. ದಯವಿಟ್ಟು ಸೈಲೆಂಟ್, ಎಲ್ಲ ಗಮನ ಇಟ್ಟು ಕೇಳಿ. ಏನು ಹೇಳ್ತಾವ್ರೆ? ಎಷ್ಟು ಕೆಜಿ ಬರ್ಬೇಕಂತ ಹೇಳ್ಬಿಡಿ ಸರ್. ಅಮ್ಮ ನಿಮ್ಗೆ ಕ್ಯೂ ಅಲ್ಲಮ್ಮ. ಹೌದಾ? ಸರಿ ಆಯ್ತು. ಅವ್ರು ಅಲ್ಲೇ ಬಂದು ಕೊಡ್ತಾರೆ ಹೋಗಿ. ದಯವಿಟ್ಟು ಈಗ ಇನ್ಮೇಲೆ ಕೇಳಿ. ಬೆಳಿಗ್ಗೆ ಸಾಯಂಕಾಲ ತೆಗಿತಾರೆ. 7 ಗಂಟೆಯಿಂದ 11 ಗಂಟೆವರೆಗೆ. ತಿರ್ಗಾ 4 ಗಂಟೆಯಿಂದ 8 ಗಂಟೆವರೆಗೆ ತೆಗಿತಾರೆ. 15 ದಿನ ತೆಗಿಬೇಕು. 15ರಿಂದ 18 ದಿನ. ಪ್ರತಿದಿನ ಬರ್ಬೇಕು. ಪ್ರತಿದಿನ ಇಷ್ಟು ಜನ ಸೇರ್ಕೊಳೋದು, ಗಲಾಟೆ ಮಾಡ್ಕೊಳೋದು, ನಿಮ್ಮಲ್ಲೇ ಜಗಳ ಆಡೋದು ಬೇಡ. ಇನ್ಮೇಲೆ ಅವ್ರು ತೆಗಿತಾರೆ. ಆಮೇಲೆ ಯಾರ್ದು ರೇಷನ್ ಯಾರು ಕೊಡಕ್ಕಾಗಲ್ಲ. ನಿಮ್ ರೇಷನ್ ನಿಮ್ಗೆ ಕೊಡಬೇಕು. ಆಮೇಲೆ ನಿಮ್ಗೆ ಪ್ರತಿಯೊಬ್ಬರಿಗೆ 10 ಕೆಜಿ ಕೊಡಬೇಕು. ಒಂದ್ ಕಾರ್ಡಲ್ಲಿ ಒಬ್ಬರಿಗೆ 10 ಕೆಜಿ ಕೊಡಬೇಕು. ಅಂತ್ಯೋದಯ ಕಾರ್ಡ್ ಇದ್ರೆ 35 ಕೆಜಿ ಕೊಡಬೇಕು. ಸೊ ಒಬ್ಬರಿಗೆ 10 ಕೆಜಿ ಅಂತ ಹೇಳಿದ್ರೆ 3 ಜನ ಇದ್ರೆ 30 ಕೆಜಿ ಕೊಡಬೇಕು. ಸೊ ಆ ತರ ರೂಲ್ಸ್ ಇದೆ. ದಯವಿಟ್ಟು ಯಾರು ಆಮೇಲೆ ಕಾಸು ಕೊಡ್ಬಾರ್ದು. 1 ರೂಪಾಯಿ ಕೊಡಂಗಿಲ್ಲ. ರೇಷನ್ ಯಾರ್ದು? ನಮ್ದೇ ಹಣ. ನಾವು ಕಟ್ಟುವಂತಹ ತೆರಿಗೆ ಹಣದಿಂದ ಕೊಡೋದು.
ಸಿದ್ದರಾಮಯ್ಯರಾಗ್ಲಿ ಯಡಿಯೂರಪ್ಪನವರಾಗ್ಲಿ ಇನ್ನೊಬ್ರು ಯಾರು ಅವ್ರ ಮನೆ ತಂದೆ ಯಾರು ಕೊಡಲ್ಲ. ಸೊ ಅದರಿಂದ ನಮ್ಮ ಹಣ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋಣ. ಅವರೆಲ್ಲ ಹೇಳಿದ್ರೆ ನಾವು ಬರ್ಕೊಡ್ತೀವಿ. ದಯವಿಟ್ಟು ನಿಮ್ಮಲ್ಲಿ ಜಗಳ ಮಾಡೋದು ಬೇಡ. ಕ್ಯೂ ನಿಂತ್ಕೊಳ್ಳಿ, ಒಬ್ಬೊಬ್ಬರಾಗಿ ತಗೊಳ್ಳಿ, ಆಯ್ತಾ? ನೋಡ್ರಿ ಬನ್ನಿ ಸಾಕು. हमारे घर वाले नेक्स्ट 4 दिन में जाना नहीं निकालता लेकिन डरो नको एक बात तुम्हारे में एक जनक डर है यहाँ क्या बोलो क्या जब हमें बोले तो हमारा कार्ड रद्द करवा देंगे उन्होंने भी क्या भी नहीं कर सकते इनका लाइसेंस इनका दुकान हमें बंद कर सकते तुम्हारा राशन तुम ना मिल सका हाँ ಎದುರು ಬಾರ್ದು ಯಾರೇನೇ ಕಂಪ್ಲೇಂಟ್ ಮಾಡಿ ನಮ್ಗೆ ಅಕ್ಕಿಗೆ ಕೊಟ್ಟಿಲ್ಲ ಈ ಸತಿ ಅಂತ ಹೇಳ್ಬಿಟ್ಟು ಅವರು ಕೊಡ್ತಾ ಇಲ್ಲ. ಈಗ ಅಕ್ಕಿದೆಲ್ಲ ಅಂದ್ರೆ रेशन डलोगे यार और अंगड़ी नंबर और समय बरीಬೇಕು क्या मतलब सामने दे दूंगा मैं नहीं दिया तो देना से बात आना तो मैं ये भी बोलो कि कौन भी अंदर क्यों मैं करते जाओ क्यों मैं करते जाओ ಮಾಡಬೇಕು ನೋಡಿ ನೀವು ನಂಬರ್ ಇಮಿಡಿಯೇಟ್ ಆನ್ಲೈನ್ ಬರೀಬೇಕು. ಯಾಕಂದ್ರೆ ನೀವು ಅಂಗಡಿ ಬಂದ್ ಮಾಡಿ ಯಾಕೆ ಕೇಳಬೇಕು ಸರ್ ಅಂಗಡಿ ಕ್ಲೋಸ್ ಇದೆ ಯಾವಾಗ ನಾಳೆನೇ ಬಂದು ಫುಡ್ ಆಫೀಸರ್ ನಂಬರ್ ಬರೀಬೇಕು. ನೀವೇನಾದ್ರು ಅಂಗಡಿ ನಂಬರ್ ತೆಗ್ದಿಲ್ಲ ಅಂದ್ರೆ ಡೈರೆಕ್ಟ್ ಫುಡ್ ಆಫೀಸರ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಬೇಕು. ಸರ್ ಇಲ್ಲಿ ಅಂಗಡಿ ಇನ್ನೂವರೆಗೂ ತೆಗ್ದಿಲ್ವಲ್ಲ ಯಾಕೆ ಅಂದ್ಬಿಟ್ಟು ನೀವೆಲ್ಲ ಸಾರ್ವಜನಿಕರು ಹೆದರಬಾರ್ದು. ನಿಮ್ಮ ಕಾರ್ಡ್ ಏನ್ ಮಾಡಲ್ಲ ನೀವು ನನ್ ಫೋನ್ ಮಾಡಿ ನಿಮ್ಮ ಕಾರ್ಡ್ रेशन एक जन दवा भी चक्कर में रेशन एक जन दवा भी गिरा है ऑन करो ऑन है रखो और तो भी 50 किलो ये तुम्हारी मेरी बात कर 5 किलो झूठ बोलेगा 50 किलो में 40 दो 1+4 इधर 50 ಕಿಲೋಸ್ ಇರಬೇಕು. सर ಕಡಿಮೆ ಇದೆ ಅದು. ಈಗ ಈ ಕಡೆ ಬನ್ನಿ ಲೈವ್ ಇಟ್ಕೊಳ್ರಿ ಅದು ಲೈವ್ ಇಟ್ಕೊಳ್ಳಿ ಸೈಡ್ में आप ಬರ್ರಿ ಲೈವ್ ಅಲ್ಲಿ ಇದೆ ನೀವು मुझे एक महीना से हमें तुमने यहाँ देखे नहीं, हमें देखे हैदर भाई आपको बशीर भाई आपको एक महीना हमें यहाँ नहीं देखे
ಸರಿ ಆಯ್ತಮ್ಮ ಆಯ್ತಮ್ಮ ಈಗ राजा हमें आई नहीं बात करते हैं राजा आवाज अगर क्या होता नहीं ಹಾಶಿಮ್ ಈ ಕಡೆ ಬನ್ನಿ ಒಂಚೂರು ಹಾಕ್ಲಿ ಅದೊಂದು बोलिया कराने कितने दिन आजू बाजू से अब चावल आगे मुझे अबे मैं तलो ना मैं डायरेक्ट ठेले में तलो अबे मैं तेरे को तलो आगण ನೋಡಿ ಮತ್ತೆ ಹಾಕಿಸ್ತಾ ಇದೀವಿ 20 ರೂಪಾಯಿ लेनी 8 kg स्टेरिंग सब एक नवे अल्लाह के आगे ಇದಕ್ಕೆ ಆಗಿ ಹಿಂಗೆ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ वर्मन ने आगे 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 देखो ये चावल के खसम आपको 8 kg दाल राइस में झूठ बोलो हाँ बोलो भी सुनो ये कितने की मैंने गवर्नमेंट से गवर्नमेंट से कितने की जी को यहाँ देखो यहाँ देख लो आया मोटा कितना अब इसमें कम नहीं दिया तो हाथ से देना क्या भेजो पहले देखो ಇದೆಲ್ಲಿದೆ ಎಲ್ಲಿದೆ ಕೆಜಿ बीस पर 7 केजी आता मोटा एक 20 पर 7 20 पर 8 20 पर नहीं है ಬುದ್ಧಿಗಿರಿ ಕ್ರಾಸ್ ಕಲೆ ಲಾಗೆ ಮೇಲೆ ಕಾಡ್ರಿ ಅಲ್ಲ ಈಗ ಕಡಿಮೆ ಆದ್ರೆ ಇಲ್ಲಿ ಕೇಳಿ ಬಶೀರ್ ಇಲ್ಲಿ ಕೇಳಿ ಬಶೀರ್ ಇಲ್ಲಿ ಕೇಳಿ ಕಡಿಮೆ ಆದ್ರೆ ನಿಮ್ ಜವಾಬ್ದಾರಿ ನೀವು ಆಯ್ತು ನಮ್ಗೆ ಫೋನ್ ಮಾಡಿ ಇನ್ಮೇಲೆ ಅದಕ್ಕೆ ಇರಪ್ಪ ಬಶೀರ್ ಒಂದು ನಿಮಿಷ ನೀವು ಇಲ್ಲಿ ಕಡಿಮೆ ಆದ್ರೆ ನೀವು ಕಂಪ್ಲೇಂಟ್ ಮಾಡ್ಬೇಕು ಇನ್ಸ್ಪೆಕ್ಟರ್ಗೆ ಜನರಿಗೆ ನಮ್ಗೆ ಫೋನ್ ಮಾಡಿ ಇನ್ಮೇಲೆ ಇನ್ಸ್ಪೆಕ್ಟರ್ ಗಿರೀಶಿಗೆ ಫೋನ್ ಮಾಡ್ತೀನಿ ಅಲ್ಲ ಈಗ ಅವ್ರಿಗೆ ಹಾಕೊಳ್ಳಿ ಇದೊಂದು ವಿಡಿಯೋ ಮಾಡ್ಕೊಳ್ಳಿ ಚಿಕ್ಕದು ಆಗಿದೆ ಆಗಿದೆ ಇದರಲ್ಲಿದೆ ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ಒಂದು ನಿಮಿಷ ಅಡ್ರೆಸ್ ನೋಡಪ್ಪ ಇದು ನೋಡಪ್ಪ ಜನರಿಗೆ ಇದ್ಕೊಡ್ಬೇಕು ಯಾಕೆ ಇದಕ್ಕೆ बरोबर 10 आदमी को अंदर 20 आदमी अंदर कर देना बंदे लगे टाइमिंग के बरोबर टाइमिंग के बोलियो टाइमिंग नहीं मेरे तो ना तो मेन भेज दो टाइमिंग के बरोबर वो जैसा टाइमिंग जाता था वो बंदे रहते टाइमिंग लिमिट ಆಯ್ತು 100 ಗ್ರಾಮ್ ಕಮ್ಮಿ ಇದೆ 50 ಕೆಜಿಗೆ ಸರಿ ಅದು ನೋಡ್ಕೊಳ್ಳೋಣ ನಾವು ಇದು ಇದ್ರಲ್ಲಿ ಏನು ಬರ್ದಿಲ್ಲ ಇಲ್ಲೇನು ಬರ್ದಿಲ್ಲ ಅವರು 50 ಕೆಜಿನ 100 ಕೆಜಿನ 40 ಕೆಜಿನ ಬರ್ದಿಲ್ಲ ಅದನ್ನ ಕೇಳ್ಕೊಳ್ಳೋಣ ಸದ್ಯಕ್ಕೆ ಹಾಕಿ ಹಾಕಿ 50 ಕೆಜಿ ಹಾಕಿ ಮೂಟೆ ಕಲ್ಸೋದು ಮೂಟೆ ತೂಕ ಮಾಡಿ ಅಲ್ಲ ಟನ್ನೇಜ್ ಲೆಕ್ಕ ಹಾಕಿ ಕಲ್ಸೋದು ನೀವು ಮೂಟೆ ಲೆಕ್ಕ ನೋಡೋದು ಆಗುತ್ತಾ ಅದನ್ನ ನೋಡೋಣ ಅದನ್ನ ಎಂಕ್ವೈರಿ ಮಾಡೋಣ ಅದು ಎಂಕ್ವೈರಿ ಆಗ್ತೀವಿ ವಿಡಿಯೋದು ಫುಡ್ ಆಫೀಸಲ್ಲಿ ಹಾಕೋಣ ಅದು ಅಲ್ಲಿ ಓಪನ್ ಮಾಡಿದ್ರಲ್ಲ ಹಾಕ್ರಿ ಹಾಗೆ ಹಾಗೆ ಹಾಕಿ ಬಾಕಿ ನನ್ನ ಹೋಗಿ
ಸರಿ ಆಯ್ತು 50 ಕೆಜಿ ಆಯ್ತು ಕಳಿಸಿ. ಈಗ ಒಬ್ಬೊಬ್ಬರಿಗೆ ಹಾಕ್ಬಿಡಿ. ಕೊಡ್ಲಿ ಏನೋ ಸಮಸ್ಯೆ ನಮ್ಗೆ ಫೋನ್ ಮಾಡ್ರಿ. ಎಲ್ಲರಿಗೂ ಕೊಡಿ ನಂಬರ್. ಆಯ್ತು ಬನ್ನಿ ಬನ್ನಿ ಈಗ ನಾವು ಹೋಗೋಣ. ಕೊಡ್ಲಿ ಅವ್ರು ಕೊಡ್ಲಿ ನಡ್ರಿ. ಕೊಡ್ಲಿ ಆಯ್ತು ಕೊಡ್ಲಿ ಅವ್ರು ಕೊಡ್ಲಿ ಎಲ್ಲಾದ್ರೂ ಅವ್ರ ಪಾಪ ಲೇಟ್ ಆಗುತ್ತೆ. फोन नंबर है हमारा, एक जनांग है किसी ने ले लियो. ಬನ್ನಿ 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 ನಂಬರ್ ಎಲ್ಲ ಬನ್ನಿ. ಬಂದ್ರೆ ಈಗ ಒಬ್ಬರಿಗೆ ಈಗ ಅದು ಪ್ರತ್ಯಕ್ಷ ಸಾಕ್ಷಿಯಾಗಿ ನಾವು ತೋರಿಸಿದ್ದೀವಿ. ಹಂಗೆ ಏನ್ ಮಾಡ್ಕೊಬಿಡಿ, ಹೆಂಗೆ ಇರ್ಲಿ 50 ಕೆಜಿ 50 ಕೆಜಿ ಬದಲು ಎಷ್ಟಪ್ಪ 43 ಕೆಜಿ ಕೊಟ್ಟಿದ್ರಲ್ವಾ, ಸೊ 7 ಕೆಜಿ ಕಡಿಮೆ ಆಯ್ತು. ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡಿದ್ದೀವಿ. ಸೊ ಈ ತರ ಅಕ್ರಮಗಳು ಆಗ್ತಾ ಇದ್ದು ಹಲವಾರು ಜನ ನಮ್ಮ ಹೆಣ್ಮಕ್ಳು ಹೇಳಿದ್ರು ಕೂಡ. ಸೊ ಹಾಗಾಗಿ ನಾವು ಇವತ್ತು ಇಲ್ಲಿ ಏಜಾಜ್ ರಹೀಮ್, ಜಮ್ಶೀದ್, ನಮ್ಮ ಪುಷ್ಪಾ ಮೇಡಮ್, ಸಾಮುವೆಲ್, ಶ್ರೀನಿವಾಸ ಶಾಸ್ತ್ರಿ, ಸಂಸಿನ್ ಬಾಯಿ, ಆಮೇಲೆ ಅಕ್ಬರ್, ಅಫ್ಸರ್, ಕಾಸಿಂ, ಹಾಶಮ್, ಮತ್ತೆ ಎಡ್ವಿನ್, ಅಕ್ಬರ್. ಸೊ ಇನ್ನೂ ಹಲವಾರು ಜನ ನಮ್ಮ ಸುಮಾರು 12-15 ಜನ ನಾವು ಇಲ್ಲಿ ಬಂದಿದ್ವಿ, ಇಲ್ಲಿ ನೋಡಿದ್ವಿ, ಕೇಳಿದ್ವಿ. ಸೊ ಅವರೆಲ್ಲರಿಗೂ ಭರವಸೆ ಕೊಟ್ಟಿದ್ದೀವಿ. ಇನ್ನು ಮೇಲೆ ಅವರು ಅಕ್ರಮ ಮಾಡಿದ್ರೆ ಅಥವಾ ಮೊಬೈಲ್ ನಂಬರ್ ಅವ್ರು ಬರೆಯೋದು ಹೋದ್ರೆ ನಾವು ಇನ್ನೊಂದ್ಸಲ ಬರ್ತೀವಿ, ಅದನ್ನ ಕೇಳ್ತೀವಿ, ಮಾಡ್ತೀವಿ ಕೂಡ ಅಂತ ನಾವು ಭರವಸೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಬೆಂಗಳೂರಿನಲ್ಲಿ ಇಳ್ಕೊಳ್ಳಿ. ಬೆಂಗಳೂರಿನಲ್ಲಿ ಹತ್ರ ಪಾಪ ಬೆಂಗಳೂರಿನಲ್ಲಿ ಅದು ಎಲ್ಲೇ ಆಗಲಿ, ಅದು ಕೇರ್ಪುರಂ ಆಗಲಿ, ಮಹದೇವಪುರ ಆಗಲಿ, ಶಾಂತಿನಗರ ಆಗಲಿ ಅಥವಾ ಜಯನಗರ ಆಗಲಿ, ಎಲ್ಲೇ ಆದ್ರೂ ಕೂಡ ದಯವಿಟ್ಟು ಹತ್ರ ಮಾಡೋಣ ಇವಾಗ ಬದಲಾಯಿಸಿರಂಗೆ ಎಲ್ಲೇ ಆಗಲಿ ಕಂಪ್ಲೇಂಟ್ ಮಾಡಿ KRS ಪಾರ್ಟಿಗೆ. ನಮ್ಮ ನಂಬರು 9740847016. ಸೊ ದಯವಿಟ್ಟು ಬೆಂಗಳೂರಲ್ಲಿ ಎಲ್ಲೇ ಆಗಲಿ ಯಾವುದೇ ಕಂಪ್ಲೇಂಟ್ ಇರಲಿ, ಅದು 10 ಕೆಜಿ ಬಂದು 7 ಕೆಜಿ ಕೊಡ್ಲಿ, ಅಣ್ಣ ನೀನ್ ಮುಂದೆ ಬರೋಣ, ನೀನ್ ಯಾಕೆ ಮಾಡ್ತೀಯಾ ಹಂಗೆ ಇರೋ. ಯಾವುದೇ ಸಮಸ್ಯೆ ಆಗಲಿ 10 ಕೆಜಿ ಕೊಡೋದು, 10 ಕೆಜಿ ಬಂದು 7 ಕೆಜಿ 6 ಕೆಜಿ ಕೊಡೋದು, ಅಥವಾ ಕೇವಲ 5 ದಿನಗಳು ಓಪನ್ ಮಾಡೋದು, ಅಥವಾ ಬೇರೆ ಊರುಗಳಿಂದ ಬಂದವರಿಗೆ ಕೊಡದೇ ಇರೋದು, ಅಥವಾ ಮೊಬೈಲ್ ನಂಬರ್ ದಾಖಲೆ ಮಾಡದೇ ಇರೋದು, ಜೋರ್ ಮಾಡೋದು, ನೀನು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಗೆ ಏನೋ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳೋದು, ಇವು ಯಾವುದು ನಡೆಯಂಗಿಲ್ಲ. ಸರ್ಕಾರದ ನಿಯಮದಂತೆ ಅನ್ನ ಏನು ಅನ್ನ ಅಕ್ಕಿ ಇದೆಯೋ ಆ ಅಕ್ಕಿ ನಮ್ಮ ತೆರಿಗೆ ಹಣ, ನಿಮ್ಮ ತೆರಿಗೆ ಹಣ, ನಾವು ಕೊಡುವಂತ ಟ್ಯಾಕ್ಸ್ ಇಂದ ಕೊಡುವಂಥದ್ದು. ಯಾರ ಅಪ್ಪನ ಮನೆಯಿಂದ ತಗೊಂಬರಲ್ಲ ಇದು. ಅದು ಸಿದ್ದರಾಮಯ್ಯ ಆಗಲಿ, ಯಡಿಯೂರಪ್ಪನಾಗ್ಲಿ, ಇನ್ನೊಬ್ರು ಯಾರೇ ಆಗ್ಲಿ, ಅದು ನಮ್ಮ ತೆರಿಗೆ ಹಣ, ನಮ್ಮ ಹಕ್ಕಿದೆ ಅದು. ಹಾಗಾಗಿ ಆ ಹಕ್ಕನ್ನ ಪಡೆಯುವಂತಹದ್ದು ನಮ್ದು, ಯಾರೋ ಅದನ್ನು ದೋಚಬಾರ್ದು. ಹಾಗಾಗಿ ಬಂಧುಗಳೇ ಯಾರೇ ಆಗ್ಲಿ, ಹಾಗಾಗಿ ಈಗ ಇಷ್ಟು ಹೇಳ್ತಾ ಇವತ್ತು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದ ಹೇಳುತ್ತಾ ಈ ನೇರ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ನಿಮ್ಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.